ಮತ್ತೊಮ್ಮೆ ಸ್ವಾಗತ. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಕೋಪಾರ್ಟ್ ಬೈ ಸೆನ್ಸೊಡೈನ್ ಫ್ಯಾಷನ್ ಪಾರ್ಟ್ನ ಕನ್ವಮ್ಮ ದೊಡ್ಡನವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ ಸರ್. ರಂಗಭೂಮಿ ಅಂದ ತಕ್ಷಣನೇ ಅಲ್ಲಿ ಆಫ್ ದ ಸ್ಕ್ರೀನ್ ಸ್ಟೇಜ್ ಹಿಂದೆ ನಡೆಯುವಂತ ತಮಾಷೆಗಳು, ಫನ್ನಿ ಇನ್ಸಿಡೆಂಟ್ಸ್ ಏನೋ ಒಂದು ಆಗೇ ಇರುತ್ತೆ. ಏನೋ ನೆನಪಿದ್ಯಾ? ನಾನು ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ. ಸ್ಕೂಲ್ ಇದಕ್ಕೋಸ್ಕರ ಡ್ರಾಮಾ ಮಾಡಿದ್ವಿ. ಮೇಷ್ಟ್ರುಗಳೆಲ್ಲ ದೊಡ್ಡವ್ರ ಪಾತ್ರ ಮಾಡೋರು, ಹೆಣ್ಣು ಪಾತ್ರ ಮಾಡಕ್ಕೆ ಯಾರು ಸಿಗ್ತಾ ಇರ್ಲಿಲ್ಲ. ಹಂಗಾಗಿ ದೊಡ್ಡಣ್ಣ ಇದ್ದಾನೆ, ಅವನ ಕೈಲಿ ಮಾಡ್ಸೋಣ ರಮಾಬಾಯಿ ಅಂತ ಕ್ಯಾರೆಕ್ಟರ್ ಹೆಸರು. ಮೇಕಪ್ ಮಾಡೋಕ್ಕೆ ಮತ್ತೆ ಸೀರೆ ಉಡ್ಸೋಕ್ಕೆ ಎಲ್ಲ ಇರಬೇಕಲ್ಲ. ನಮ್ಮ ಹಿಂದಿ ಟೀಚರ್ ಒಬ್ರು ಇದ್ರು, ಅವ್ರು ಫಸ್ಟ್ ಕ್ಲಾಸಾಗಿ ಮೇಕಪ್ ಮಾಡಿದ್ರು. ಸೀನು ಶುರು ಆಯಿತು. ರಮಾಬಾಯಿ ರಮಾಬಾಯಿ ಅಂತ ಕರಿತಾ ಇದ್ದಾರೆ ಮಾಸ್ಟ್ರು. ನಾನು ಹೋಗ್ಬೇಕು. ಹೋಗ್ಬಾರೋ ತಡೀರಿ ಮೇಡಮ್ ಅರ್ಜೆಂಟ್ ಮಾಡಿಬಿಡಿ, ತಡೀರಿ. ಏನು ಯಾಕೋ ಸೀನ್ ಬಂದಿದೆ, ಕರಿತಾ ಇದ್ದಾರೆ ಬಾರೋ. ಇಲ್ಲ ಎಲ್ಲ ಆಗಿದೆ, ಇನ್ನೇನು ಬಾಕಿ ಇದೆ. ಎದೆಗೇನು ಇಟ್ಟಿಲ್ಲ ನೀವು ಅಂತ ಹಂಗೆ ಅಂದಿದ ತಕ್ಷಣ ಅವ್ರಿಗೆ ಆ ಸೀರಿಯಸ್ನೆಸ್ ಅಲ್ಲೂ ಬಿದ್ದು ನಕ್ಬಿಟ್ರು. ಕೊನೆಗೆ ಆ ಸಮಯದಲ್ಲಿ ಏನು ಮಾಡೋದು, ಏನು ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ಬೋರ್ಡ್ ಒರೆಸೋ ಡಸ್ಟರ್ಗಳಿದ್ವಲ್ಲ, ಆ ಡಸ್ಟರ್ಗಳು ತಗೊಂಡು ಆ ಕಡೆ ಈ ಕಡೆ ಇಟ್ಬಿಟ್ಟು ಹೋಗು. ಸ್ಟಾರ್ ಡಸ್ಟ್ ಶುರು ಆಗಿರೋದು ಅಲ್ಲಿ. ನಾನು ಹೈಸ್ಕೂಲ್ಗೆ ಹೋಗೋವ್ರಿಗೂ ಮೇಡಮ್ ಎಲ್ಲಿ ಸಿಕ್ಕಿದ್ರು ಜೋರಾಗಿ ನಗೋರು. ಇವತ್ತು ಸಹಿತ ನಾನು ಸಿಕ್ಕಿದ್ರೆ ನೋಡಿದ್ರೆ ಸಾಕು ಬಿದ್ದು ನಗ್ತಾರೆ. ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮೆಟಿಕ್ಸ್ ಎಲ್ಲ ಶುರು ಮಾಡಿದ್ರಿ. ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಯಾವಾಗಲೂ ಫಸ್ಟ್ ಪ್ರೈಸ್ ನೀವೇ ತಗೊಳ್ತಾ ಇದ್ರಿ ಅಂತ. ನಂತರ ಫ್ಯಾಕ್ಟ್ರಿ ಸೇರ್ಕೊಳ್ತೀರಿ. ಫ್ಯಾಕ್ಟ್ರಿ ಟೈಮಲ್ಲಿ ನಿಮ್ದೇ ಒಂದು ನಾಟಕದ ಗ್ರೂಪ್ ಸ್ಟಾರ್ಟ್ ಮಾಡ್ತೀರಾ ನೀವು? ಹೌದು. ನನ್ನ ಜೀವಮಾನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದೇ NS ರಾವ್, ಅಂದ್ರೆ ನರಸಿಂಹರಾವ್ ನಾಟಕದವರು. ಅವ್ರ ನಾಟಕಗಳನ್ನ ಆಡ್ತಾ ಇದ್ವಿ. ವಿಷಜ್ವಾಲೆ ಪ್ರತಿಯೊಂದು ನಾಟಕ ಇದು ಮಾಡಬೇಕಾದ್ರೆ ಓ ಹೆಂಗಿದ್ರ ಈ ಫೋನ್ ಮಾಡ್ದಾಗ ಹಂಗೆ ಬಂದ್ಬಿಟ್ಟಿದ್ರೆ ವೆರಿ ಸರ್ಪ್ರೈಸ್. ನೀವು ಫ್ಯಾಕ್ಟ್ರಿಯಲ್ಲಿ ಅವ್ರು ನನಗೆ ಸೂಪರ್ವೈಸರು, ನಾನು ಆರ್ಡಿನರಿ ಲೇಬರು. ನಾಟಕದಲ್ಲಿ ಅವರೇ ಹೀರೋ, ನಾನು ವಿಲನ್ ಸರ್. ಲಂಕೇಶ್ವರದು ಸಂಕ್ರಾಂತಿ ಮಾಡುದು, ಅದರಲ್ಲಿ ನಾನು ಬಿಜ್ಜಳ, ಅವರು ಬಸವಣ್ಣ. ಅದು ನನಗೆ ನಮ್ಮನ್ನ ಒಂದು ಲೆಕ್ಕಾಚಾರಕ್ಕೆ ನಮ್ಮನ್ನ ಕಣ್ತೇರಿಸಿದ ನಾಟಕ ಅದು. ಅದಾದ್ಮೇಲೆ ಚಂದ್ರಶೇಖರ್ ಕಂಬಾರದು ಜೋಕುಮಾರ್ ಸ್ವಾಮಿ ಮಾಡಿದ್ವಿ. ವಂಡರ್ಫುಲ್ ಡ್ರಾಮಾ, ವಂಡರ್ಫುಲ್. ಇವತ್ತು ಸಹಿತ ಅದ್ರ ರೆಕಾರ್ಡ್ ಯಾರು ಮುರಿಯಕ್ಕಾಗಿಲ್ಲ. ನಾಟಕ ತುಂಬಾ ಚೆನ್ನಾಗಿತ್ತು. ಒಂದೊಂದು ಈಚ್ ಅಂಡ್ ಎವರಿ ಕ್ಲಾಪ್ಸ್ಗೂ ಜನ ಓ ಅಂತ ಚಪ್ಪಾಳೆ ಹೊಡೆಯುವುದು. ಆಮೇಲೆ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ವಿ ಸರ್. 9 ದಿವಸ ಪ್ರೋಗ್ರಾಮ್ ಮಾಡ್ತಿದ್ವಿ ಭದ್ರಾವತಿ ಒಳಗೆ. ರಜನಿಕಾಂತ್ ಅವ್ರನ್ನ ಕರೆಸಿ ಮೆರವಣಿಗೆ ಮಾಡಿದ್ವಿ. ಫಸ್ಟ್ ಟೈಮ್ ರಜನಿಕಾಂತ್ ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ದೆ ನಾವು, ಕರ್ನಾಟಕ ಸಂಘ. ಆ ಫೋಟೋ ಇವತ್ತು ನನ್ನ ಹತ್ರ ಇದೆ, ನನ್ನ ಆಲ್ಬಮ್ ಅಲ್ಲಿ ಇದೆ. ಹಂಗಾಗಿ ಬಹಳ ಚೆನ್ನಾಗಿ ಬೆಳೆದ್ವಿ ನಾವು. ಬಟ್ ದೊಡ್ಡ ಅಣ್ಣಗೆ ಅದು ಬಾರನ್ ಗಿಫ್ಟ್ ಸರ್. ಕಲಿತೇವೆ ಅಂದ್ರೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಅವ್ರಿಗೆ ಹಳಗನ್ನಡದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ಸರ್, ಬೆಳ್ಳಿ ಮೋಡಗಳು ನೋಡ್ಬಿಟ್ಟು ನಿಜವಾಗ್ಲೂ ಕಣ್ಣಾಗ ನೀರು ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿತ್ತು. ನನಗೆ ನಿಜವಾಗ್ಲೂ ವಂಡರ್ ಆಗ್ಬಿಟ್ಟು ಆಮೇಲೆ ಫೋನ್ ಮಾಡಿದೆ, ದೊಡ್ಡಣ್ಣ ಸಾರ್ಥಕ ಆಯ್ತು ಇವತ್ತು, ನೀ ಏನು ಸಾಧನೆ ಮಾಡಿದ್ದಿಲ್ಲ ಇವತ್ತು ಮಾಡಿ ತೋರಿಸಿದ್ದಿ ಅಂತ ಅವತ್ತೇ ನಾನು ಫೋನ್ ಮಾಡಿ ಹೇಳಿದೆ ಸರ್. ರೈಟ್, ಥ್ಯಾಂಕ್ ಯು ಬನ್ನಿ ಸರ್. ನಿಮ್ಮ ಗೆಳೆಯರು ಅದನ್ನ ಹೇಳ್ತಾರೆ, ನಾನು ಗಮನಿಸಿದ್ದೀನಿ. ನಿಮ್ಮ ಜೊತೆ ನಾನು ಕಾರೆಲ್ಲ ಹೋಗ್ತಿದ್ದಾಗ ದಿಢೀರಂತ ನೀವು ಹೇಳುವಂತ ಸಾಹಿತ್ಯದ ಬಗ್ಗೆ ವಿಷಯಗಳಿರ್ಬೋದು, ನೀವು ರಾಜಾನಂದ್ ಅವರು ಜೊತೆಗೆ ಮಾಡಿದಂಥ ವಚನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ನೀವೇ ಹೇಳಿದ್ರಿ SLC ಅಲ್ಲಿ ನೀವು ಫೇಲ್ ಆದಾಗ ನಿಮ್ಮ ಅಮ್ಮ ಹೇಳಿದ್ರು, ಮನೇಲಿ ದನ ಕಾಯಕ್ಕೆ ಯಾರಿಲ್ಲ, ಬಂದ್ಬಿಡಪ್ಪ ನೀನು ಅಂತ. ಆ ಥರ ಇದ್ದವ್ರು ಇದೆಲ್ಲ ಯಾವಾಗ ನಿಮ್ಗೆ ಆಸಕ್ತಿ ಶುರು ಆಯಿತು? ಹೇಗೆ ಕೊಡ್ತು ಇದ್ರ ಬಗ್ಗೆ ಎಲ್ಲ ಸಾಹಿತ್ಯದ ಬಗ್ಗೆ? ನಾನು ಬೆಂಗಳೂರಿಗೆ ಬಂದ ಹೊಸಲ್ಲಿ ಇನ್ನೂ ಫ್ಯಾಮಿಲಿ ಭದ್ರಾವತಿಲೇ ಇತ್ತು, ಶಿಫ್ಟ್ ಮಾಡಿರಲಿಲ್ಲ. ಆ ಕಪಿಲಾ ಹೋಟ್ಲು ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಪುಸ್ತಕಗಳನ್ನ ಮಾರಾಟ ಮಾಡೋರು. ಬೆಳಗ್ಗೆ ಎದ್ದು ದ್ವಾರಕಾ ಹೋಟ್ಲಿಂದ ತಿಂಡಿ ತಿನ್ಕೊಂಡು ಬರಬೇಕಾದ್ರೆ ನೋಡಿದ್ರೆ ಕಣ್ಣಿಗೆ ಒಳ್ಳೊಳ್ಳೆ ಪುಸ್ತಕಗಳು ಸಿಗೋವು. ಅದಷ್ಟನ್ನು ತಗೊಂಬಂದು ನಾನು ಇಟ್ಕೊಳ್ಳುವೆ. ರಾತ್ರಿ 9 ಗಂಟೆ, ನಿಮ್ಗೆ ಗೊತ್ತಲ್ಲ, 9 to 9 ಕಾಲ್ ಶೀಟು ಮುಗಿಸ್ಕೊಂಡು ಬಂದ ಮೇಲೆ ಅದನ್ನು ತಿರುವಾಗ್ತಾ ಇದ್ದೆ. ಆ ಥರ ನಾನು ಯಯಾತಿ ಓದಿದ್ದು. ಹಂಗಾಗಿ ಅನೇಕ ಒಳ್ಳೊಳ್ಳೆ ಗ್ರಂಥಗಳನ್ನು ಓದುವಂಥದ್ದು ಹವ್ಯಾಸ ಬೆಳೀತು, ಒಳ್ಳೇದಾಯ್ತು. ಇವತ್ತು ನಮ್ಮ ಮನೇಲಿ ಒಂದು ದೊಡ್ಡ ಲೈಬ್ರರಿ ಇದೆ. ನಮ್ಮ ಮನೆಯವ್ರು ಕೇಳ್ತಾರೆ, ಏನ್ರಿ ಇಷ್ಟೊಂದು ಪುಸ್ತಕ ಇಟ್ಕೊಂಡು ಏನು ಮಾಡ್ತೀರಾ ಅಂತ. ನಾನು ಹೇಳ್ತೀನಿ, ಇವತ್ತಿನ ಕಾನ್ವೆಂಟ್ ಸಂಸ್ಕೃತಿ ಇನ್ನು ಕೆಲವೇ ದಿವಸ ಇದು ನಂತರ ಮತ್ತೆ ಒಂದು ದಿವಸ ಒಳ್ಳೆ ದಿವಸ ಬರುತ್ತೆ, ಸ್ವರ್ಣಯುಗ ಬರುತ್ತೆ. ಕನ್ನಡ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಕನ್ನಡ ವಿಜಯನಗರದ ಅರಸರ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ ಒಂದು ನಾಣ್ಣುಡಿ ಇತ್ತು, ಅರುವು ಅಧ್ವಾನಂ ತೆಲುಗು ತೇಟ ಕನ್ನಡ ಕಸ್ತೂರಿ ಅಂತ. ನಮ್ಮ ಭಾಷೆಗೆ ವ್ಯಾಕರಣ ಇದೆ, ಛಂದಸ್ಸಿದೆ. ಅಂತಿಂತವ್ರು ಆಡೋ ಭಾಷೆ ಅಲ್ಲ ಕನ್ನಡ, ತಪ್ಪು ತಿಳ್ಕೊಂಡಿದ್ರ.
ನಿಜವಾಗ್ಲೂ ಕನ್ನಡ ಪಂಡಿತೋತ್ತಮರಾಡುವ ಭಾಷೆ. ಹೌದು ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಭಾಷೆಗೆ. ಸರ್, ಒಂದು ಅಯರ್ನ್ ಫ್ಯಾಕ್ಟ್ರಿಯಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ರಿ, ಸ್ಕ್ರಾಪ್ನೆಲ್ಲ ವಿಂಗಡಣೆ ಮಾಡ್ತಿದ್ರಿ, ಈ ತರ ಕೆಲಸಗಳು ಮಾಡ್ತಾ ಇದ್ದೆ ನೀವು. ಈಗ ನಮ್ಮ ಕನ್ನಡದ ಜನತೆಯ ಪ್ರೀತಿಯ ಕಲಾವಿದರು. ಆ ಮೊದಲನೇ ಹೆಜ್ಜೆ ಎಲ್ಲಾಯ್ತು, ಹೇಗ್ ಶುರು ಆಯ್ತು ಸಿನಿಮಾ ಜೀವನ? ವೆಂಕಟಪ್ಪ ಅಂತ ಅವ್ರಿಗೆ ನನ್ನ ಮೇಲೆ ವಿಪರೀತ ಆಸೆ. ಸಿನಿಮಾ ಡೈರೆಕ್ಟರ್ ಸಿದ್ಲಿಂಗಯ್ಯ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನು ಒಂದು ವಿಲನ್ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ದಾನೆ ಕಣೋ. ನೀನು ನೋಡಿದ ತಕ್ಷಣ ನಿಂಗೆ ಜ್ಞಾಪಕ ಬಂದು ಬಾಯ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೋದಾಗ ಏನಾಯ್ತು, ಕರ್ಕೊಂಡೋದ್ರು. ಅವ್ರು ನನ್ನ ಒಂದ್ಸತಿ ಹಿಂಗೆ ನೋಡ್ಬಿಟ್ಟು, ನೋಡಯ್ಯ ಒಬ್ಬ ಕಲಾವಿದ ಅಳ್ಬೋದೇನೆ, ಸುಲಭವಾಗಿ ಅಳ್ಬೋದು, ಸುಲಭವಾಗಿ ಅಳ್ಬೋದು, ನೀನು ಅಳದೆ ನಾನು ನಡೆಸ್ಬೇಕು, ಅಳಸಾಯ ನೋಡೋಣ. ಅದು ಇದು ನನ್ನ ಜೀವನದ ತಿರುವು. ಇಲ್ಲಿ ನಾನು ಫೇಲ್ ಆದರೆ ಮತ್ತೆ ಭದ್ರಾವತಿ ಫ್ಯಾಕ್ಟ್ರಿ ಒಳಗೆ ಕಸ ಹೊಡಿಬೇಕು, ಕಾಪಿ ಮಾಡಬೇಕು, ಸ್ಕ್ರಾಪ್ ಎತ್ತಬೇಕು. ಇಲ್ಲಿ ನಾನು ಮೈದುಂಬಿ ಮಾಡಿದ್ರೆ ನನಗೆ ದೇವ್ರ ಅನ್ನ ಕೊಡ್ತಾನೆ. ಅಲ್ಲಿ ಅಂಗುಲಿ ಮಾಲದಲ್ಲಿ ಒಂದು ಸೀನ್ ಬರುತ್ತೆ. ಬುದ್ಧ ಬರ್ತಾನೆ. ಬುದ್ಧ ಬಂದಾಗ ವಾಗ್ವಾದಗಳೆಲ್ಲ ನಡೆಯುತ್ತೆ. ಇವನು ಮುಟ್ಟುಬಿಟ್ಟು ಅವನು ಹೇಳ್ತಾನೆ, ಕಿತ್ತೆಸೆಯು ಈ ಅಂಗುಲಿ ಮಾಲೆಯನ್ನು, ಈ ಕರ್ಮ ಪಾಶವನ್ನು, ಮೇಣಂತೆ ಮುಕುಟವನ್ನು, ಮೃತ್ಯುವಿನ ತೊತ್ತುತನದ ಅಪಮಾನ ಚಿಹ್ನೆಯನ್ನು ಒಂದೊಂದೇ ಕಿತ್ತಾಕ್ತಾನೆ. ಕಿತ್ತಾಕ್ತಾ ಅವನಲ್ಲಿರೋ ರಾಕ್ಷಸಿ ಕೃತ್ಯಗಳೆಲ್ಲ ಹೋಗಿ ದೈವಿಕ ಭಾವನೆ ಬರುತ್ತೆ. ಈಗ ಹೀಗಿದೆ ಕಂಡ ಅಂತ ಕೇಳ್ತಾನೆ. ಅವಾಗ ಅವನು ಒಂದೇ ಒಂದು ಮಾತು ಹೇಳ್ತಾನೆ, ಹಗುರಾಯಿತು ಎದೆ, ತುಂಬುತ್ತಿದೆ ಸೊದೆ, ನನ್ನ ಈ ಜೀವನ ಕಣಕಣವನ್ನು, ಹರಿಯುತ್ತಿದೆ ಮುದ ಮೈದೋರಿದೆ ಹದ ಪಾವನಗೈದಿದೆ ಚಣಚಣವನ್ನು, ಬೆಳದಿಂಗಳ ಹೊಡೆ ಕಾನನ ಬೇಳೆ ನೀಸಿ ತೊಳೆದ ರೈತಿ, ಬಾಳನು ತುಂಬಿತೋ ಪಾವನಗೈದಿತೋ ನಿನ್ನೀ ದೇವ ಮನೋಹರ ಪ್ರೀತಿ, ದೇವ ಮನೋಹರ ಪ್ರೀತಿ ಅಂತ ಸಾಷ್ಟಾಂಗ ಆಗ್ತದೆ. ನಮ್ಮ ಗುರುಗಳ ಕಣ್ಣಲ್ಲಿ ಪಟ ನೀರು ಬಂತು. ಯಾವನ್ ಏನೇ ಹೇಳಿದ್ರು ನನ್ನ ನಾಟಿಗೆ ನೀನಕರ ಸಿದ್ದೇಗೌಡ ಅದು. ಹಂಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖದಲ್ಲಿ ಸಿದ್ದೇಗೌಡ ನಮ್ಮ ಪಾತ್ರದ ಮೂಲಕ ನನ್ನ ಜೀವನದಲ್ಲಿ ಕರ್ನಾಟಕಕ್ಕೆ ನನ್ನ ಪರಿಚಯ ಮಾಡಿಸಿದ ಗುರು ಸಿದ್ಧಲಿಂಗಯ್ಯ. ರೈಟ್ ಮೇಡಮ್, ಇನಿಷಿಯಲ್ ಡೇಸ್ ಅವರು ಬರೀ ವಿಲ್ಲನ್ ರೋಲ್ಸ್ ಮಾಡ್ತಾ ಇದ್ರು, ಕಾಮಿಡಿಗೆಲ್ಲ ಆಮೇಲೆ ಬಂದ್ರು. ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಪರಾಜಿತ ಅನ್ನೋ ಒಂದು ಚಿತ್ರದಲ್ಲಿ ಇವ್ರದ್ದು ಶಶಿಕಲಾ ಅವ್ರದ್ದು ಇಬ್ಬರದು ಒಂದು ಸೀನ್ ಬಂದಿತ್ತು. ಆ ಪೇಪರಲ್ಲಿ ಬಂದಿದ್ದು ನೋಡಿ ಹೇಳು, ಪರವಾಗಿಲ್ಲ, ಎಲ್ಲ ನೋಡಿರೋದು ಹೇಳಿ. ಸರಿ, ಸಂತೆಗೆ ಹೋಗ್ತಾ ಇದ್ವಿ, ಇವರು ಬರೋರ ಜೊತೆಯಲ್ಲಿ. ಅವ್ರ ಹೆಂಗಸರು, ಅವ್ವ ಇದು ಕೊಡು, ಅಕ್ಕ ಇದನ್ನ ಕೊಡು ಅಂದ್ರೆ, ಅಲ್ಲ ಕಣಣ್ಣ, ಇಲ್ಲಿ ಅವ್ವ ಅಕ್ಕ ಅಂತೀಯ, ಫಿಲಮ್ನಲ್ಲಿ ಯಾಕೆ ಹೆಣ್ಮಕ್ಳನ್ನ ಎಲ್ಲೆಲ್ಲೂ ಬಿಡ್ದಂಗೆ ಓಡಾಡಿಸ್ತೀಯ ಅನ್ನೋರು. ಎಲ್ಲ ಫಿಲಮ್ಗಳು ನೋಡ್ತಾ ಇದ್ವಿ, ಯಾವುದನ್ನು ಬಿಡ್ತಾ ಇರಲಿಲ್ಲ. ಓಕೆ, ಈ ವಿಲನ್ ಇಂದ ಈ ಕಾಮಿಡಿ ಯಾವ ಶಿಫ್ಟ್ ಆಗಿತ್ತು ಸರ್? ಅದಕ್ಕೆ ಕಾರಣ ಏನು ಸರ್? ವಿಲನ್ ಪಾತ್ರನೇ ಮಾಡ್ತಾ ಇದ್ವಿ. ಎಲ್ಲಿ ನೋಡಿದ್ರು ವಿಲನ್. ಬಿದ್ದು ಎದ್ದು ಅಯ್ಯ, ಭದ್ರಾವತಿಲಿ ಸ್ಕ್ರಾಪ್ ಎತ್ತಬೇಕಾದ್ರೆ ಎಷ್ಟೋ ಚೆನ್ನಾಗಿದ್ದಲ್ಲೋ ಬೋಳಿ ಮಗನೇ ದೊಡ್ಡ ಅಂತ ಕನ್ನಡಿಗೆ ನೋಡ್ಕೊತಿದ್ದೆ ನಾನು. ಹಿಂಗೆ ಕಷ್ಟ ಬಂತಲ್ಲಪ್ಪ, ಆದ್ರೂ ಕುಗ್ತಾ ಇರ್ಲಿಲ್ಲ, ಎಲ್ಲ ಮಾಡ್ತಾ ಇದ್ದೆ. ಮಾಡಿ ಒಂದು ದಿವಸ ಏನಾಗೋಯ್ತು, ಇದಕ್ಕೋದೆ ನಾನು ಅಭಿಮಾನ್ ಸ್ಟುಡಿಯೋಗೆ. ಬಾರಣ ಇದ್ರು, ಒಂದು ವಿಷಯ, ಏನ್ ಬರೋಣ, ಈ ವಿಲನ್ ಥರನೇ ಇರಬೇಡ, ಅದಕ್ಕೆ ಆಯಸ್ ಕಮ್ಮಿ, ನಿನ್ಗಿಂತ ಯಾವನನ್ನ ಇನ್ನೊಬ್ಬ ಚೆನ್ನಾಗಿ ವಿಲನ್ ಮಾಡೋನ್ ಬಂತು ಅಂದರೆ ನಿನ್ನ ಮಾರ್ಕೆಟ್ ಬಿದ್ದೋಗುತ್ತೆ, ಸ್ವಲ್ಪ ಕಾಮಿಡಿ ಬೆರೆಸ್ಕೋ. ಕಾಮಿಡಿ ವಿಲನ್ ಆದರೆ ಆಯಸ್ ಜಾಸ್ತಿ ಇರುತ್ತೆ ಕಾಮಿಡಿಯನ್ಸ್ಗೆ, ಹೌದಲ್ವಾ? ಅದೊಂದು ಸ್ವಲ್ಪ ತಲೆ ಒಳಗುಳಿತು. ಹಂಗಾಗಿ ಏನಾಯ್ತು, ಅಲ್ಲಿಂದ ಕಾಮಿಡಿಗೆ ನನ್ನ ಪಾದಾರ್ಪಣೆ ಆಯ್ತು.